ಎಲ್ಲರಿಗೂ ನನ್ನ ನಮಸ್ಕಾರ. ಆಶಾ ಕಿರಣ್ ಹೇಮಂತ್ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾನು ಶಿವನೆಂದರೆ ಯಾರು ಎನ್ನುವ ಕವನದ ಮೂಲಕ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಬನ್ನಿ ಕವನ ಓದೋಣ. ಶಿವನೆಂದರೆ ಆದಿಗುರು, ಇವನಿಂದಲೇ ವಿಶ್ವಶುರು. ಶಿವ ಬ್ರಹ್ಮಾಂಡಕ್ಕೆ ದೀಪ, ಶಿವ ಬ್ರಹ್ಮಾಂಡಕ್ಕೆ ದೀಪ, ಇವನದು ಆದಿ ಅಂತ್ಯವಿಲ್ಲದ ರೂಪ. ಮಾಡುವನು ಕೆಡಕುಗಳ ನಾಶ, ಕಳೆಯುವನು ನಾನು ನನ್ನದೆಂಬ ಪಾಶ. ಅಂತರಂಗದ ಕಣ್ಣು ತೆರೆಸುವವ ಮುಕ್ಕಣ್ಣ, ಅಂತರಂಗದ ಕಣ್ಣು ತೆರೆಸುವವ ಮುಕ್ಕಣ್ಣ. ನಾಗದೇವ ವಾಸುಕಿಯೇ ಇವನ ಆವರಣ. ಶರಬೇಶ್ವರನಾಗಿ ನರಸಿಂಹನ ಕೋಪ ತಣಿಸಿದ, ಭೈರವನಾಗಿ ಬ್ರಹ್ಮನ ಅಹಂಕಾರ ಮಣಿಸಿದ. ಭಕ್ತರ ಶನಿದೋಷ ನಿವಾರಿಸಲು ಪಿಪ್ಪಲನಾದ, ಭಕ್ತರ ಶನಿದೋಷ ನಿವಾರಿಸಲು ಪಿಪ್ಪಲನಾದ. ದಕ್ಷನ ಅಹಂಕಾರ ಅಡಗಿಸಲು ವೀರಭದ್ರನಾದ. ಚಂದ್ರನಿಗೆ ಹೊಳಪು ನೀಡಿದ ಸೋಮೇಶ್ವರ, ಶ್ರೀರಾಮನನ್ನು ಆಶೀರ್ವದಿಸಿದ ರಾಮೇಶ್ವರ. ಧರ್ಮವನ್ನು ರಕ್ಷಿಸುವವನೇ ಮಂಜುನಾಥ, ಧರ್ಮವನ್ನು ರಕ್ಷಿಸುವವನೇ ಮಂಜುನಾಥ. ಭಕ್ತರ ಕೋರಿಕೆ ಈಡೇರಿಸುವವನೇ ಭೋಲೆನಾಥ. ಬಿಲ್ವಪತ್ರೆ ಬಂತು ಪಾರ್ವತಿಯ ಬೆವರಿಂದ, ವಿಭೂತಿ ಹೊರಬಂತು ಶವದ ರಾಶಿಯಿಂದ. ರುದ್ರಾಕ್ಷಿಯಾಯಿತು ಶಿವನ ಕಣ್ಣಿನ ಹನಿ, ರುದ್ರಾಕ್ಷಿಯಾಯಿತು ಶಿವನ ಕಣ್ಣಿನ ಹನಿ. ರಾಕ್ಷಸನಾದ ನಿನ್ನಿಂದ ತುಂಬೆಯ ಖನಿ. ಬಲು ದೊಡ್ಡದಯ್ಯ ನಿನ್ನ ಕರುಣೆ, ಸಾವಿಗೂ ಅಂಜಿಕೆ ಮಾಡಿದರೆ ನಿನ್ನ ಸ್ಮರಣೆ. ನನ್ನ ಕೊನೆಯ ಆಸೆ ಒಂದೇ, ನನ್ನ ಕೊನೆಯ ಆಸೆ ಒಂದೇ. ಆಶೀರ್ವದಿಸು ಶಿರವಾಗಿ ಇರುವಂತೆ ನಿನ್ನ ಮುಂದೆ, ಶಿರವಾಗಿ ಇರುವಂತೆ ನಿನ್ನ ಮುಂದೆ. ಕನ್ನಡ ಪದ ಬಿಂಜ, ಹಾಗಂದರೆ ವಿಂಧ್ಯ ಪರ್ವತ ಅಂತ ಅರ್ಥ. ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಶೇರ್ ಮತ್ತು ಕಮೆಂಟ್ಸ್ ಮಾಡೋದ್ರ ಮೂಲಕ ಆಶೀರ್ವದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.